ಕೆಲವು ದಿನಗಳಿಂದ ಬಿಡುವು ಕೊಟ್ಟಿದ್ದಂತಹ ವರುಣರಾಯ ಉತ್ತರ ಕನ್ನಡ ಭಾಗದಲ್ಲಿ ಮತ್ತೊಮ್ಮೆ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಹೊನ್ನಾವರ ಬಸ್ ನಿಲ್ದಾಣ ಸಂತೆಯ ಸ್ಥಳಕ್ಕೆ ನೀರು ನುಗ್ಗಿದೆ. ಧಾರಾಕಾರ ಮಳೆಗೆ ತರಕಾರಿಗಳು ಕೂಡ ನೀರು ಪಾಲಾದಂತಹ ಘಟನೆ, ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಾಗಿದೆ. ಬಸ್ ನಿಲ್ದಾಣದ ರಸ್ತೆಯಲ್ಲಿ ವಾಹನ ಸವಾರರು ವಾಹನವನ್ನ ಚಲಾಯಿಸೋಕೆ ಹರಸಾಹಸವನ್ನೇ ಪಡಬೇಕಾದಂತಹ ಚಿತ್ರಣ ಹೊನ್ನಾವರದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ಸಂತೆಯಲ್ಲಿ ನಡೀತಾ ಇತ್ತು. ಸಂತೆ ನಡಿಬೇಕಾದ್ರೆ ಮಳೆ ಬಂದಿದೆ. ಮಳೆಯ ಪರಿಣಾಮ ಅಲ್ಲಿ ನೀರು ಏಕಾಏಕಿಯಾಗಿ ಸಂತೆ ನಡೀತಾ ಇದ್ದಂತಹ ಜಾಗಕ್ಕೆ ನುಗ್ಗಿದ ಪರಿಣಾಮ ಅಲ್ಲೇ ಇದ್ದಂತಹ ಬೀದಿ ಬದಿ ವ್ಯಾಪಾರಿಗಳ ವಸ್ತುಗಳು ಕೂಡ ನೀರು ಆಪೋಷಣ ತೆಗೆದುಕೊಂಡಿದೆ. ಆದಷ್ಟು ತರಕಾರಿಗಳನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ವ್ಯಾಪಾರಸ್ಥರು. ಬಟ್ ಕೆಲವೆಲ್ಲ ನೀರಿನ ಜೊತೆಗೆ ಕೊಚ್ಕೊಂಡು ಹೋಗಿರೋದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ, ಸೊಪ್ಪಿರ್ಬೋದು, ತರಕಾರಿ ಎಲ್ಲವೂ ಕೂಡ ಅಲ್ಲಿ ಹಾನಿಗೆ ಒಳಗಾಗಿದೆ. ಏಕಾಏಕಿ ನೀರು ನುಗ್ಗಿದ್ರಿಂದ ಸಾವಿರಾರು ರೂಪಾಯಿ ನಷ್ಟವನ್ನು ಕೂಡ ಬೀದಿ ಬದಿ ವ್ಯಾಪಾರಿಗಳು ಅನುಭವಿಸಿದ್ದಾರೆ. ಇನ್ನೊಂದು ಕಡೆಗೆ ಬಸ್ ಸ್ಟ್ಯಾಂಡ್ ಜಾಗದಲ್ಲೂ ಕೂಡ ನೀರು ಯಾವ ಪ್ರಮಾಣದಲ್ಲಿ ನಿಂತಿದೆ. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಅಲ್ಲಿ ವ್ಯವಸ್ಥೆಗಳು ಇಲ್ಲದೆ ಇರೋದರ ಪರಿಣಾಮ ಕೃತಕ ನೆರೆಯ ಸನ್ನಿವೇಶ ಸಿಟಿ ಭಾಗದಲ್ಲೂ ಕೂಡ ನಿರ್ಮಾಣ ಆಗಿದೆ. ಮಾಡ್ಕೊಡಿ